ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಮೈಸೂರಲ್ಲಿ ಕಾಂಗ್ರೆಸ್ ಸೋತ್ರೆ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ಳಬೇಕಾಗುತ್ತೆ ಎಂಬ ಹೆದರಿಕೆ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ಹಾಗಾಗಿ ಇದು ನನ್ನ ಕೊನೆಯ ಚುನಾವಣೆ ಎನ್ನುತ್ತಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಲೇವಡಿ ಮಾಡಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸಿದ್ದರಾಮಯ್ಯ ಅವರು ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಅವರ ರಾಜಕೀಯ ಗಿಮಿಕ್. ಆದರೆ ಜನ ಅವರ ಮಾತನ್ನ ನಂಬುವುದಿಲ್ಲ. ಅಲ್ಲದೆ ಈ ಚುನಾವಣೆಯಲ್ಲಿ ನಾವು ರಾಜ್ಯದಲ್ಲಿ 28 ಸ್ಥಾನವನ್ನ ಗೆಲ್ತೀವಿ. ಚುನಾವಣೆ ನಂತರದಲ್ಲಿ ಈ ಸರ್ಕಾರ ಪತನವಾಗಬಹುದು ಎಂದು ಭವಿಷ್ಯ ನುಡಿದರು. ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾದರೆ ರಾಜ್ಯದಲ್ಲಿನ ಗ್ಯಾರಂಟಿ ಯೋಜನೆಗಳು ಸ್ಥಗಿತವಾಗುತ್ತವೆ ಎಂಬ ಚರ್ಚೆಗೆ ಪ್ರತಿಕ್ರಿಯಿಸಿ, ಅದು ಸುಳ್ಳು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಈ ರೀತಿಯ ಅಪಪ್ರಚಾರ ಮಾಡುತ್ತಲೇ ಇರುತ್ತಾರೆ ಎಂದು ಕಿಡಿಕಾರಿದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಸೇರಿಕೊಂಡೇ ಪ್ರಚಾರ ನಡೆಸ್ತಾ ಇದ್ದೇವೆ. ನಾವು ಪ್ರವಾಸಕ್ಕೆ ಹೋದಲ್ಲಿ ಜೆಡಿಎಸ್ ಮುಖಂಡರು ಬೆಂಬಲ ಕೊಡ್ತಾ ಇದ್ದಾರೆ. ಇಬ್ಬರು ಸೇರಿಕೊಂಡೇ ಬೆಳಗಾವಿ ಕ್ಷೇತ್ರದಲ್ಲಿ ಗೆಲ್ತೀವಿ. ಈ ಹಿಂದೆ ಜನತಾದಳದಲ್ಲಿ ಇದ್ದವರು ಜಾತ್ಯತೀತ ಜನತಾದಳ ಕೊಟ್ಟಿದ್ರು. ಜೆಡಿಎಸ್ಗೆ ಕಾಂಗ್ರೆಸ್ ವಿರೋಧಿ ನಿಲುವು ಹಿಂದಿನಿಂದಲೂ ಕೂಡ ಇದೆ. ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಇದೆ ಮೊದಲೇನಲ್ಲ. ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಇದೊಂದು ನ್ಯಾಚುರಲ್ ಅಲಯನ್ಸ್. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅವರ ಬಗ್ಗೆ ಪ್ರಧಾನಿ ಮೋದಿ ಅಪಾರ ಗೌರವ ಹೊಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಸಿದೆ. ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಿದ್ದೀವಿ. ಮೋದಿ ಅವರನ್ನ 3ನೇ ಸಲ ಪ್ರಧಾನಿ ಮಾಡಲು ಜೆಡಿಎಸ್ನವರು ಕೂಡ ಸಹಕರಿಸಿದ್ದಾರೆ ಎಂದರು. ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ಗೆ ಭದ್ರ ನೆಲೆ ಇಲ್ಲ. ಇದರಿಂದ ಬಿಜೆಪಿಗೆ ಲಾಭ ಏನು ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ, ಯಾವುದೇ ಪಕ್ಷಕ್ಕೆ ಶಕ್ತಿ ಇಲ್ಲ ಎಂಬ ಮಾತನ್ನ ನಾನು ನಂಬುವುದಿಲ್ಲ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಯಾ ಪಕ್ಷಕ್ಕೆ ಶಕ್ತಿ ಇರುತ್ತೆ. ಎಲ್ಲ ಕ್ಷೇತ್ರದಲ್ಲಿ ಅವರು ಗೆಲ್ಲದಿರಬಹುದು, ಆದರೆ ಹೆಚ್ಚಿನ ಮತ ಪಡೆದಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನವರು ಜೊತೆಗೆ ಚುನಾವಣೆ ಎದುರಿಸಿ ಗೆಲುವಿನ ಬಾವುಟ ಹಾರಿಸುತ್ತೀವಿ ಎಂದರು. ಇನ್ನು ರಾಷ್ಟ್ರೀಯ ವಿಚಾರಧಾರೆ ಆಧರಿಸಿ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ. ಇದು ಜಾತಿ ಮೀರಿ ನಡೆಯುವ ಚುನಾವಣೆ. ಇಲ್ಲಿ ಜಾತಿಯ ವಿಚಾರ ಸದ್ದು ಮಾಡಲ್ಲ. ಕಾಸ್ಟ್ ಪ್ಲೇ ಕಾರ್ಡ್ ಹೊಲದಲ್ಲಿ ಕೆಲಸ ಮಾಡುವ ರೈತ ಮಹಿಳೆಯರು ದೇಶಕ್ಕೆ ಮೋದಿ ಅವರಂತಹ ಪ್ರಧಾನಿಯೇ ಬೇಕು ಎನ್ನುತ್ತಿದ್ದಾರೆ. ಇಂಡಿಯಾ ಒಕ್ಕೂಟದಲ್ಲಿ ಮೋದಿ ಅವರಿಗೆ ಪರ್ಯಾಯ ಅಭ್ಯರ್ಥಿ ಇದ್ದಾರಾ? ಕಾಂಗ್ರೆಸ್ನವರಿಗೆ ಪ್ರಧಾನಿ ಅಭ್ಯರ್ಥಿ ಯಾರು ಅಂತಾನೆ ಗೊತ್ತಿಲ್ಲ. ಮೊದಲು ಅವರು ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಸ್ಪಷ್ಟಪಡಿಸಲಿ ಎಂದರು. ಇನ್ನು ಕಾಂಗ್ರೆಸ್ ಹರ್ ಘರ್ ಗ್ಯಾರಂಟಿ ಘೋಷಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ನಮಗೆ ಮೋದಿಯೇ ದೊಡ್ಡ ಗ್ಯಾರಂಟಿ ಎಂದ ಜಗದೀಶ್ ಶೆಟ್ಟರ್, ಬೆಳಗಾವಿಗೆ ಪ್ರಚಾರಕ್ಕೆ ಆಗಮಿಸುವಂತೆ ಪ್ರಧಾನಿ ಮೋದಿ, ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ರಾಜ್ ಠಾಕ್ರೆ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ಪ್ರಚಾರಕ್ಕೆ ಬರಬಹುದು ಎಂದರು. ಇನ್ನು ಎಂಎಸ್ ಜೊತೆಗೆ ನೀವು ಮಾತುಕತೆ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ ಖಂಡಿತವಾಗಿಯೂ ಅವರ ಜೊತೆಗೂ ಕೂಡ ಮಾತನಾಡ್ತೀನಿ. ಅವರು ನಮಗೆ ಸಹಕಾರ ಕೊಡ್ತಾರೆ ಎನ್ನುವ ನಂಬಿಕೆ ಇದೆ ಎಂದರು. ಉತ್ತಮವಾದಂತಹ ಒಂದು ಕೋಆರ್ಡಿನೇಷನ್ ಸಭೆ ಇವತ್ತು ನಡೀತು. ಈಗಾಗಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತರು, ಕೆಳ ಹಂತದಲ್ಲಿರುವಂತಹ ಕಾರ್ಯಕರ್ತರು ಇರ್ಬೋದು ಮತ್ತು ಜಿಲ್ಲೆಯ ಮುಖಂಡರು ಈಗಾಗಲೇ ಈ ಒಂದು ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತ್ತು ನಾನು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇನೆ ಎಲ್ಲ ಕಡೆಗೂ ಸಹಿತ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತು ಅಲ್ಲಿ ಮುಖಂಡರು ಬಂದು ಸಹಕಾರ ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜೆಡಿಎಸ್ ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆ ಮಾಡಿಕೊಂಡು ಇವತ್ತೇನು ಎನ್ಡಿಎ ಕೂಟದಲ್ಲಿ ಇವತ್ತೇನು ಜೆಡಿಎಸ್ ಅವರು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ. ಇದು ಬಹಳ ಒಂದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಒಂದು ಮಾತು, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಇದು ನ್ಯಾಚುರಲ್ ಅಲೈನ್ಸ್. ನ್ಯಾಚುರಲ್ ಯಾಕಂದ್ರೆ ಜನತಾ ಪರಿವಾರ ಹಿಂದೆಲ್ಲ ನಾವು ನೋಡಿದ್ದೀವಿ. ಸಂಸ್ಥಾ ಕಾಂಗ್ರೆಸ್ ಇಟ್ಕೊಂಡು ಜನತಾ ಪರಿವಾರ ಆದಮೇಲೆ ಹಿಂದೆ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಬೊಮ್ಮಾಯಿ ಅವರು ಎಲ್ಲರೂ ಕೂಡಿದ್ದಂಥ ಸಂದರ್ಭದಲ್ಲಿ ಒಂದು ಅವರ ನಿಲುವು ಕಾಂಗ್ರೆಸ್ಸಿನ ವಿರೋಧಿಯಾದಂತಹ ಒಂದು ನಿಲುವು ಇದ್ದದ್ದು ನಾವೆಲ್ಲ ನೋಡಿದ್ದೇವೆ. ಹಿಂದೆ ಜನತಾದಳ ಎಲ್ಲ ಕೂಡ್ಕೊಂಡು ಜನತಾ ಪಕ್ಷ ಅಂತ ಆದಾಗ ಬಿಜೆಪಿ ಎಲ್ಲ ಮರ್ಜ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆದ್ಮೇಲೆ ಏನೊಂದು ಒಕ್ಕೂಟ ಆಯಿತು, ಒಂದು ಪಕ್ಷ ಆಯಿತು. ಅದರಲ್ಲಿ ಎಲ್ಲರೂ ಇದ್ದು ನಾವೆಲ್ಲ ಇದ್ವಿ. ಹೀಗಾಗಿ ಅವತ್ತಿಂದ ಇವತ್ತಿಂದು ಸಂಬಂಧ ಅದು ಬೆಳ್ಕೊಂತ ಬಂದದ. ಮತ್ತು ಹಿಂದೆ 2020 ಅಂತ ಹೇಳಿ ಏನೊಂದು ಸಮ್ಮಿಶ್ರ ಸರ್ಕಾರ ಆಯಿತು, 20 ತಿಂಗಳು ಅಂತ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಅಲೈನ್ಸ್ ಮುಖಾಂತರ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ಏನೊಂದು ಒಕ್ಕೂಟ ಪ್ರಾರಂಭ ಇತ್ತು, ಅದು ಆ ಸಂಬಂಧ ಮೊದಲಿಂದ ಬೆಳ್ಕೊಂಡು ಬಂದಿದೆ. ಹೀಗಾಗಿ ಇದು ಕೇವಲ ಇವತ್ತಿನ ಸಂಬಂಧ ಇವತ್ತಿನ ಅಂತಲ್ಲ, ಬಹಳ ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಅಲೈನ್ಸ್ ಮಾಡ್ಕೊಂಡು ಬಂದಿದ್ದೇವೆ. ಈ ಸಲ ಅಧಿಕೃತವಾಗಿ ಮಾನ್ಯ ದೇವೇಗೌಡಜಿ ಅವರ ಆ ನೇತೃತ್ವದಲ್ಲಿ ಇವತ್ತಿನ ಅಲೈನ್ಸ್ ಆಗಿದೆ. ಇದು ಬಹಳ ಒಂದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಮತ್ತು ಮಾನ್ಯ ದೇವೇಗೌಡರು
ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 94ರಲ್ಲಿ ನಾನು ಶಾಸಕನಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ದೆ. ಹೀಗಾಗಿ ಅವರ ಅನುಭವ, ಅವರ ಹಿರಿತನ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ನೀರಾವರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಇನ್ನಿತರ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ವಿಚಾರವಾಗಿ ಆಳವಾಗಿ ಅಧ್ಯಯನ ಮಾಡಿದಂಥ ಒಬ್ಬ ರಾಜಕಾರಣಿ ಯಾರಿದ್ದರೆ ಮಾನ್ಯ ದೇವೇಗೌಡರೇ. ಹೀಗಾಗಿ ಎಲ್ಲರೂ ಸಹಿತ ಅವರ ಮಾರ್ಗದರ್ಶನ ಪಡೆಗೆ ಪಾರ್ಟಿ ಪಂಗಡ ಇವತ್ತು ಅಲಯನ್ಸ್ ಆಗಿದೆ, ಅಲಯನ್ಸ್ ಇಲ್ಲದಂಥ ಸಂದರ್ಭದಲ್ಲಿ ಸಹಿತ ಅವ್ರ ಜೊತೆ ಹೋಗಿ ಅವರ ಮಾರ್ಗದರ್ಶನ ತೆಗೆದುಕೊಳ್ಳುವಂಥ ಕೆಲಸ ಎಲ್ಲ ಪಕ್ಷದವರು ನಾವೆಲ್ಲ ಮಾಡ್ತಿದ್ವಿ. ಈಗ ಅದು ಬಹಳ ಇನ್ನೂ ನಮ್ಮ ಜೊತೆ ಇದ್ದುದರಿಂದ ಇನ್ನೂ ಹೆಚ್ಚು ನಮಗೆ ಅನುಕೂಲ ಆಗಿದೆ. ಮತ್ತು ನರೇಂದ್ರ ಮೋದಿಜಿಯವರು ಸಹಿತ ಇವತ್ತು ಮಾನ್ಯ ದೇವೇಗೌಡರ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇದ್ದಂಥ ವ್ಯಕ್ತಿ ನರೇಂದ್ರ ಮೋದಿಯವರು. ಯಾವ ಪ್ರತಿ ಹಂತದಲ್ಲಿ ಸಹಿತ ಅವರು ಬಂದಾಗ ಇಮಿಡಿಯೇಟ್ಲಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಇನ್ನೂ ಹಲವಾರು ವಿಚಾರವಾಗಿ ಚರ್ಚೆ ಮಾಡುವಂಥ ಕೆಲಸ ಹಿಂದೂ ಆಗಿದೆ, ಮುಂದೆಯೂ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಅಲಯನ್ಸ್ ಆಗಿದೆ. ಈ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಅಲಯನ್ಸ್ ಒಂದು ಸಭೆ ಆಗಿದೆ ರಾಜ್ಯ ಮಟ್ಟದಲ್ಲಿ. ಈಗ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಕಡೆನೂ ಮಾಡಬೇಕು ಅನ್ನುವಂಥ ನಿರ್ಧಾರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲೋಕಸಭೆ ಸೀಮಿತವಾಗಿ ಇವತ್ತು ಈ ಒಂದು ಸಭೆಯನ್ನು ಮಾಡಿದ್ವಿ. ಮತ್ತು ಅವರು ಸಹಿತ ಹಲವಾರು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಕಡೆಯಿಂದ ಸಲಹೆ ಸೂಚನೆ ಆಗಿದೆ. ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂತ ನಿರ್ಧಾರ ಆಗಿ ಇವತ್ತು ಈ ಅಲಯನ್ಸ್ ಅನ್ನು ಮುಂದುವರಿಸಿಕೊಂಡು ಮತ್ತು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂತ ಏನು ಉದ್ದೇಶ ಇದೆ, ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತಿದ್ದೇವೆ. ಅವರು ಕೈ ಜೋಡಿಸಿದ್ದಾರೆ. ಅವರ ಸಹಕಾರ ತೆಗೆದುಕೊಂಡು ಈ ಒಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಮತಗಳ ಅಂತರಿಂದ ಗೆಲ್ಲಲಿಕ್ಕೆ ಏನ್ ಪ್ರಯತ್ನ ಆಗಬೇಕು, ಗೆಲ್ಲುವಂತಹ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ. ನೋಡಿ, ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ನವರು ಈ ರೀತಿ ಅಪಪ್ರಚಾರ ಮಾಡಲಿಕ್ಕೆ ನಿಶ್ಚಿಮರು ಅಂತ ನಾನು ಹೇಳ್ತೀನಿ. ಇವತ್ತು ಬೆಳಗಿನ ಪತ್ರಿಕೆಯಲ್ಲಿ ನಾನು ನೋಡಿದೆ, ಇವತ್ತೇನೋ ಖಜಾನೆ ಕೆಲವೊಂದು ಇಲಾಖೆಗಳ ಮುಖಾಂತರ ಏನೋ ಒಂದು ಅನುದಾನ ಬರಬೇಕು, ಏನೋ ರೆವಿನ್ಯೂ ಕಲೆಕ್ಟ್ ಆಗಬೇಕಾಗಿತ್ತಾ, ಅದು ಡೌನ್ ಆಗಿದೆ. ಈ ಒಂದು ಗ್ಯಾರಂಟಿ ಯೋಜನೆಯು ಅದನ್ನ ಹಣ ಕೊಡ್ಲಿಕ್ಕೆ ಇವ್ರ ಕಡೆ ಹಣ ಇಲ್ಲ. ಇನ್ನು ಅಭಿವೃದ್ಧಿ ಕೆಲಸ ಅಂತ ನಿಂತು ಹೋಗ್ಬಿಟ್ಟಿದ್ದಾವೆ. ಮತ್ತು ಗ್ಯಾರಂಟಿ ಯೋಜನೆ ಇದಲ್ಲ, ಅದಕ್ಕೂ ಸಹಿತ ಇವತ್ತು ಹಣ ಬರ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ, ಯಾಕಂದ್ರೆ ಖಜಾನೆ ಖಾಲಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತೀನಿ, ಇವತ್ತು ಇದೇ ಕಾರಣದ ಸಲುವಾಗಿ ಬಹುಶಃ ಅವರು ಈ ಸ್ಲೋ ಆಗಿ ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವಂತ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದ್ದು, ಸಿದ್ದರಾಮಯ್ಯ ಇದೆ. ಅದಕ್ಕಾಗಿ ಈ ರೀತಿ ಅಪಪ್ರಚಾರ ಮಾಡಬೇಕಾದ್ರೆ ಅದು ಬಿಜೆಪಿಗೆ ಶಿಫ್ಟ್ ಮಾಡುವಂತ ಪ್ರಯತ್ನ ಅದ ಹೊರತು ಇದು ಅಪಪ್ರಚಾರ. ನೋಡ್ರಿ, ಒಂದು ನಾನು ಹೇಳ್ತೀನಿ, ಸಿದ್ದರಾಮಯ್ಯ 10 ವರ್ಷದ ಹಿಂದಿನ ಸ್ಟೇಟ್ಮೆಂಟ್ ತಗೊಳ್ರಿ. ಅವಾಗ ಇದನ್ನ ಹೇಳಿದಾರೆ, ಇದು ಕೊನೆಯ ಚುನಾವಣೆ. ಹಿಂದಿನ ವಿಧಾನಸಭೆ ಚುನಾವಣೆ ತಗೊಳ್ರಿ, ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದಾರೆ. ಹೀಗಾಗಿ ಅವ್ರು ಹೇಳ್ಕೊಂತ ಇರ್ತಾರ, ಅದರಲ್ಲಿ ಜನರಲ್ಲಿ ಅದರ ಮೇಲೆ ನಂಬಿಕೆ ಉಳಿದಿಲ್ಲ, ಅದರಿಂದ ಸಿಂಪತಿ ಏನೂ ಬರುದಿಲ್ಲ. ಒಂದು ನಾನು ಹೇಳ್ತೀನಿ, ಒಂದು ಮಾತು ಮೊನ್ನೆ ಹೇಳಿದ್ರು ಅವರು, ಏನಂದ್ರೆ ನನಗೆ ಅತಿ ಹೆಚ್ಚು ಲೀಡ್ ತೊಗೊಂಬರಿ ಮೈಸೂರಿಂದ, ಅತಿ ಹೆಚ್ಚು ಲೀಡು, ಅದನ್ನ ನಾವು ಉಳ್ಕೊಂತೀನಿ, ನನ್ನ ಕುರ್ಚಿ ಉಳಿತಿದೆ. ಅತಿ ಹೆಚ್ಚು ಲೀಡ್ ಬರಲಿಲ್ಲ ಅಥವಾ ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲೇ ಕಾಂಗ್ರೆಸ್ ಸೋತಂತಂದ್ರೆ ಅವ್ರ ಅಧಿಕಾರದಿಂದ ಇಳಿತೀವಿ ಅನ್ನುವಂತ ಹೆದರಿಕೆ ತೋರಿಸ್ತದೆ. ಎಲ್ಲಿವರೆಗೆ ಅಂದ್ರೆ ಇತ್ತೀಚೆಗೆ ಗುಬ್ಬಿಯ ಒಬ್ಬ ಶಾಸಕರು, ಕಾಂಗ್ರೆಸ್ ಶಾಸಕರು, ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಸ್ಟೇಟ್ಮೆಂಟ್ ಕೊಟ್ಟರು? ಈ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸೀಟ್ ಬರಲಿಲ್ಲ ಅಂದ್ರೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗ್ತದಂತೆ. ಅದ್ರ ಇಂಗಿತ ಏನು ಸಿಗ್ನಲ್, ಈ ಒಂದು ಲೋಕಸಭಾ ಚುನಾವಣೆ ಮೇಲೆ ಗವರ್ಮೆಂಟ್ ಕೊಲ್ಯಾಪ್ಸ್ ಆಗ್ತದ. ಇದೊಂದು ಉದಾಹರಣೆ. ನಾನು ಹೇಳ್ತೀನಿ, ಇವತ್ತಿನ ಒಂದು ವಾತಾವರಣದಲ್ಲಿ ಅದಕ್ಕೆ ಬಿಜೆಪಿ ಆಪರೇಷನ್ ಕಮಲ ಮತ್ತೊಂದು ಬೇಕಾಗಿಲ್ಲ. ಇವತ್ತಿನ ಚುನಾವಣೆಯಲ್ಲಿ ಬಿಜೆಪಿ 28 ಸ್ಥಾನ, ಬಿಜೆಪಿ ಜೆಡಿಎಸ್ ಕೂಡಿ 20 ಸ್ಥಾನ ಗಳಿಸ್ತೇವೆ. ಮತ್ತು ಇಲ್ಲಿ ಚುನಾವಣೆ ನಂತರ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಆಕ್ರೋಶ ಇದೆ. ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಯಾವ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ನಮ್ಮನ್ನು ಮಾತಾಡ್ತಾ ಇಲ್ಲ, ಯಾವ ಮಂತ್ರಿಗಳು ಸಹಿತ ಕ್ಯಾರೆ ಅಂತ ಇಲ್ಲ. ಅದಕ್ಕಾಗಿ ಈಗಾಗಲೇ ಬೇಜಾರ್ನಲ್ಲಿದ್ದಾರೆ. ಹೀಗಾಗಿ ಚುನಾವಣೆ ಆದ್ಮೇಲೆ ಏನೇನು ನಡೀತಾವೋ ಗೊತ್ತಿಲ್ಲ, ಹೇಳಕ್ ಬರೋದಿಲ್ಲ. ದಿಸ್ ಗೌರ್ಮೆಂಟ್ ಮೇ ಫಾಲ್. ನೋಡಿ, ನಾನು ಈ ರಾಷ್ಟ್ರೀಯ ವಿಚಾರಧಾರೆ ಬಂದಾಗ, ರಾಷ್ಟ್ರೀಯತೆ ಲೋಕಸಭಾ ಎಲೆಕ್ಷನ್ ಬಂದಾಗ ಬಹುಶಃ ಹಿಂದಿನ ಚುನಾವಣಾ ಫಲಿತಾಂಶಗಳನ್ನ ನೀವು ಪರಿಗಣನೆ ಮಾಡಿದ್ರೆ, ಡಿಸ್ಕಷನ್ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿ ಇದ್ದಂತ ಎಲ್ಲರೂ ಸಹಿತ ರಾಷ್ಟ್ರೀಯ ವಿಚಾರಧಾರೆಗೆ ಮಹತ್ವ ಕೊಟ್ಟಿದ್ದಾರೆ ಹೊರತು ಸ್ಥಳೀಯವಾದಂಥದ್ದು ಕೊಟ್ಟಿಲ್ಲ. ಇದೇ ರೀತಿ ಇದೆ ಕಂಟಿನ್ಯೂ ಆಗ್ತದೆ. ಇಲ್ಲಿ ಅಲ್ಲಿ ಕೇಳಿ ನೋಡ್ರಿ, ಹೇಳಿ. ನೋಡಿ, ಬೈ ಎಲೆಕ್ಷನ್ದಲ್ಲಿ ಆದಂತಹದ್ದು ಅದು ಬೇರೆ. ಇದು ರೆಗ್ಯುಲರ್ ಎಲೆಕ್ಷನ್ ನಡೆಯುವಂತ ಜನರಲ್ ಎಲೆಕ್ಷನ್ದಲ್ಲಿ ವೈಯಕ್ತಿಕವಾಗಿ ಹಲವಾರು ಜೊತೆ ನಾನು ಈಗಾಗಲೇ ಮಾತಾಡಿದ್ದೇನೆ. ಡೆಫಿನೆಟ್ಲಿ ಎಲ್ಲರೂ ಅವರು ನಮಗೆ ಬೆಂಬಲ ಕೊಡ್ತಾರಂತ ವಿಶ್ವಾಸ ಇದೆ.
ಅದ್ರ ಬಗ್ಗೆ ನಾ ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದ್ರ ಬಗ್ಗೆ ನೋಡ್ತಾರೆ. ಥ್ಯಾಂಕ್ ಯು. ರಾಜ್ ಠಾಕ್ರೆ ಫಡ್ನವೀಸ್ ಹೆಸರು ತಗೊಂಡ್ರೆ ನೀವು ರಾಜ್ ಠಾಕ್ರೆ ಆದಿಯಾಗಿ ಮಹಾರಾಷ್ಟ್ರದ ಬಹುತೇಕ ನಾಯಕರು ಕರ್ನಾಟಕ ವಿರೋಧಿ ನಿಲುವನ್ನ ತಳೆದಂತವರು ಅಂತವ್ರನ್ನ ಏನಂತ ನೀವು ಬೆಳಗಾವಿ ನೋಡ್ರಿ, ನಿತಿನ್ ಗಡ್ಕರಿ ಅವರು ಇಲ್ಲಿ ಬಂದು ಹೋಗಿದ್ದಾರೆ, ದೇವೇಂದ್ರ ಫಡ್ನವೀಸ್ ಇಲ್ಲಿ ಬಂದಿದ್ದಾರೆ. ಅಲ್ಲ, ದೇವೇಂದ್ರ ಫಡ್ನವೀಸ್ ರಾಜ್ಯ ವಿರೋಧಿ ಹೇಳಿಕೆಗಳನ್ನ ನೋಡಿ ರಾಜ್ ಠಾಕ್ರೆ ಕೊಟ್ಟಿದ್ದಾರೆ. ಆ ರೀತಿ ಹೇಳಿಕೆಯನ್ನ ನಮ್ಮ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಯಾವುದೇ ಒಂದು ರಾಜ್ಯ MES ಅಂದ್ರೆ ನೋಡಿ, ಅವರು ಕೆಲವರು ಇಲ್ಲಿಯವರು ಕೊಂಡು ಹೋಗ್ಬೋದು, ಆದ್ರೆ ಆ ರೀತಿಯಾದಂತ ಒಂದು ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಮತ್ತೊಂದಾಗಿ ನಮ್ಮವ್ರು ಮಾಡಿ ನೋಡಿ, ಎಲ್ಲಾನು ಕರೆದಿದೆ ನಾವು. ಇವತ್ತು ರಾಜ್ಯದಲ್ಲಿ ಒಂದೇನು ಕ್ಯಾಂಪೇನ್ ಕಮಿಟಿ ಇದೆ, ಅವರು ಸ್ಟಾರ್ ಪ್ರಚಾರಕಿದ್ದಾರೆ, ಅದನ್ನು ಕೋರ್ಡಿನೇಟ್ ಮಾಡಿ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ಸರ್. ಎಸ್ ಸರ್, ಧನ್ಯವಾದ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ್, ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಹಾನಗರ ಜಿಲ್ಲಾಧ್ಯಕ್ಷೆ ಗೀತಾ ಸುತಾರ, ಜೆಡಿಎಸ್ ಮುಖಂಡ ಶಂಕರ್ ಮಾಡಲಗಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.